ಹಾಯ್ ಫ್ರೆಂಡ್ಸ್, ಇದನ್ನು ಗುಲಾಬ್ ಜಾಮ್ ಮಾಡುವುದನ್ನು ನೋಡೋಣ. ಗುಲಾಬ್ ಜಾಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಸಕ್ಕರೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಮೊದಲು ಇಟ್ಟು ಕಲಿಸ್ಕೊಳ್ಳೋಣ. ಇದನ್ನು ಸ್ಮೂತಾಗಿ ಕಲಿಸ್ಬೇಕು, ಹಾರ್ಡಾಗಿ ಕಲಿಸ್ಬಾರ್ದು. ಸ್ಮೂತಾಗಿ ಚಪಾತಿ ಹಿಟ್ಟಿನ ಆ ಥರ ಹೆಂಗೆ ಇದು ಮಾಡ್ತೀವಿ ಆ ಥರ ಮಾಡಬಾರ್ದು. ಎಷ್ಟು ಸ್ಮೂತಾಗಿ ಆಗುತ್ತೋ ಅಷ್ಟು ಸ್ಮೂತಾಗಿ ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಬದಲು ಹಾಲನ್ನು ಹಾಕ್ತಾರೆ ಕೆಲವೊಬ್ಬರು. ನಾನು ನೀರು ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಸ್ಮೂತಾಗಿ ಅಂದರೆ ಸ್ಮೂತಾಗಿ ಕಲಿಸ್ಬೇಕು. ಎಷ್ಟು ಸ್ಮೂತಾಗಿ ಆಗುತ್ತೋ ಅಷ್ಟು ಸ್ಮೂತಾಗಿ. ಸ್ವಲ್ಪ ತುಪ್ಪ ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೋಡಿರಿ, ಈ ಥರ ಅದಕ್ಕೆ ಕಲಿಸ್ಬೇಕು ಸ್ಮೂತಾಗಿ. ಜಾಸ್ತಿ ನಾದ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ನೆನಿಬೇಕಿದು, ನೆನಿಲಿ. ಇದು ನೆನಿಲಿ. ಅಷ್ಟೊತ್ತಿಗೆಲ್ಲ ನಾವು ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ. ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ, 1 ಕಪ್ ಆಗೋಷ್ಟು. ನೀರು ಹಾಕ್ಬೇಕು. ಎಳೆ ಪಾಕ ಆಗಬೇಕಿದು. ಎಳೆ ಪಾಕ ಆಗೋವರೆಗೂ ಕುದಿಸ್ಬೇಕು. ಪಾಕ ಕುದಿಲಿ. ಪಾಕ ಕುದಿಯೋಷ್ಟೊತ್ತಿಗೆಲ್ಲ ನಾವು ಇದನ್ನು ಉಂಡೆ ಮಾಡೋಣ ಚಿಕ್ಕದಾಗಿ. ಈ ಥರ ಸ್ವಲ್ಪ ತುಪ್ಪ ಹಚ್ಕೊಂಡು ಚಿಕ್ಕದಾಗಿ ಮಾಡಬೇಕು. ಇದು ಜಾಸ್ತಿ ಪ್ರೆಸ್ ಮಾಡಬಾರ್ದು. ಎಷ್ಟು ಸ್ಮೂತಾಗಿ ಆಗುತ್ತೋ ಅಷ್ಟು ಸ್ಮೂತಾಗಿ ಆಗಿದ್ರೆ ಗುಲಾಬ್ ಜಾಮ್ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇಷ್ಟಿಷ್ಟು ಚಿಕ್ಕದಾಗಿ ಒಂದೇ ಶೇಪ್ ಇರೋ ಥರ ಮಾಡ್ಕೋಬೇಕು. ಇನ್ನೊಂದು ಏನು ಟಿಪ್ಸ್ ಅಂದ್ರೆಗಿನ, ಇದು ಎಲ್ಲೂ ಕ್ರ್ಯಾಕ್ ಆಗಿರಬಾರ್ದು. ರೌಂಡ್ ಶೇಪ್ ಹಂಗೆ ಇರಬೇಕು. ಇಲ್ಲಾಂದ್ರೆಗಿನ ಕ್ರ್ಯಾಕ್ ಆಗಿದ್ದರೆ ಇವು ಎಣ್ಣೆಗೆ ಹಾಕಿ ಕರಿತೀವಲ್ವ, ಆವಾಗ ಕ್ರ್ಯಾಕ್ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಉಂಡೆಗಳು ಮಾಡಿಟ್ಕೋಬೇಕು. ಇವಾಗ ಪಾಕ ಆಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ. ನಾನು ಏಲಕ್ಕಿ ಪೌಡ್ರು, ಈ ಥರ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಷ್ಟು ತೆಳ್ಳಗಿದ್ರೆ ಸಾಕು. ಇವಾಗ ಪಾಕ ಆಗಿದೆ. ಏನು ಸೈಡಿಗೆ ಎತ್ತಿಟ್ಕೊಂಡು ಆರಿಸ್ಕೋಬೇಕು ಈ ಪಾಕನ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದಾಗಿದೆ ನೋಡಿ, ಇದು ಕಾದಿದೆ. ಒಂದೊಂದು ಇದು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಗೋಲ್ಡನ್ ಕಲರ್ ಬರೋದು. ಈ ಥರ ಗೋಲ್ಡನ್ ಕಲರ್ ಆಗಿಬಿಟ್ಟು ಎತ್ತಿಟ್ಕೊಳ್ಳಿ. ಇಷ್ಟಾದರೆ ಸಾಕು. ಈ ಕಲರ್ ಆದರೆ ಸಾಕು. ಈ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಥರ ಕರ್ದಿಟ್ಕೊಂಡಿದ್ದೀನಿ. ಇವಾಗ ಕರ್ದಿರೋ ಆರಿಸ್ಕೊಂಡಿದ್ದೀನಿ ಅಂತ ಈ ಗುಲಾಬ್ ಜಾಮ್ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಪಾಕ ಹಿಡ್ಕೋಬೇಕು. ಒಂದು 1/2 hour ಆದ್ರೂ ಪಾಕ ಎಲ್ಲ ಹಿಡ್ಕೊಂಡಿರುತ್ತೆ ಚೆನ್ನಾಗಿ. ಬಿಸಿ ಬಿಸಿ ಗುಲಾಬ್ ಜಾಮ್ ರೆಡಿ. ಥ್ಯಾಂಕ್ ಯು.